ಅದನ್ನು ಹೊರತುಪಡಿಸಿ ನೀವೇನನ್ನೂ ಕೊಡದೆ ಜನರ ಕಣ್ಣನ್ನ ಕಟ್ಟಿಕೊಂಡು ವ್ಯವಸ್ಥೆ ಮಾಡೋದಿದೆಯಲ್ಲ, ಇದು ಸರಿಯಾದ್ದಲ್ಲ. ಇದು ಸರಿಯಾದ್ದಲ್ಲ. ಜನಸಾಮಾನ್ಯರ ಪ್ರತಿಯೊಬ್ಬರಿಗೂ ಸಹ ವಿಷಯ ಮಂದಟ್ಟು ಮಾಡಿ ಜನರಿಗೆ ಅದು ಕೊಡಿ ವಿಷಯನ. ನಿಜವಾಗಿ ನೀವು ಸಭೆಯನ್ನು ಯಾಕೆ ಮಾಡ್ತಾ ಇದ್ದೀರಿ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಸಾರ್ವಜನಿಕ ಸಭೆ ಕರೆದಾಗ ಮುಕ್ತವಾಗಿರ್ತಕ್ಕಂಥ ಅವಕಾಶ ಮಾಡಬೇಕು, ವ್ಯವಸ್ಥೆ ಬೇಕು. ನಿಮ್ಮ ತಹಶೀಲ್ದಾರ್ಗೆ ನಾವೇ ಸ್ವತಃ ಮನವಿ ಮಾಡಿದ್ದೇವೆ. ಮೀಟಿಂಗ್ ಆದಾಗ ನೀವು ಬಂಗಾರಮಕ್ಕಿಯಲ್ಲಿ ಬಂದು ವ್ಯವಸ್ಥೆ ಮಾಡ್ತೇವೆ. 10,000 ಜನಕ್ಕೂ ಸಹ ಚೇರ್ ಹಾಕೊಡ್ತೇನೆ ನಾನು, ಚೇರ್ ಹಾಕಿ ಕೂರಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು. ಆದ್ರಿಂದ ಆ ವ್ಯವಸ್ಥೆ ಬೇಕಾಗಿಲ್ಲ. KPC ಅವರಿಗೂ ಬೇಕಾಗಿಲ್ಲ, ಅಥವಾ ಆಡಳಿತದವರಿಗೆ ಬೇಕಾಗಿಲ್ಲ, ಪೊಲ್ಯೂಷನ್ ಬೋರ್ಡ್ ಅವರಿಗೂ ಬೇಕಾಗಿಲ್ಲ. ಯಾಕಂದ್ರೆ ನಿಮ್ಗೆ ಹಾಳಾಗೋದೇ ಬೇಕಾಗಿದೆ ಇಲ್ಲಿ. ಹಾಗಾಗಿ ಜನರಿಗೆ ಒಂದು ಮನವಿ, ಜನಸಾಮಾನ್ಯ ಪ್ರತಿಯೊಬ್ಬರಿಗೂ ಮನವಿ, ಅವರು ಮಾಡಿದಂತ ಏನೇ ವ್ಯವಸ್ಥೆ ಇರಲಿ, ಯಾರೂ ಸಹ ಬೇಸರ ಮಾಡದೆ ಇದು ನಮಗಾಗಿ, ನೀರಿಗಾಗಿ, ಪ್ರಕೃತಿಗಾಗಿ, ಪರಿಸರಕ್ಕಾಗಿ ನೀವೆಲ್ಲ ನೆಲ ಕೂತ್ಕೊಂಡಿಲ್ಲ, ಸಹನೆ ಮಾಡ್ಕೊಳ್ರಿ, ಸಹನೆ ಮಾಡ್ಕೊಳ್ರಿ. ನನ್ನ ವಿನಂತಿ ಇದೆ. ಯಾಕಂದ್ರೆ ಎಲ್ಲೂ ನಾವು ಗಲಾಟೆ ಮಾಡಬಾರದು. ನಾವು ಗಲಾಟೆಗೆ ಬಂದಿಲ್ಲ, ಹೋರಾಟಕ್ಕಾಗಿ ಬಂದಿಲ್ಲ. ದಯಮಾಡಿ ಎಲ್ಲ ಸಾರ್ವಜನಿಕರು ನನ್ನೊಂದು ಸವಿನಯ, ನನ್ನೊಂದು ವಿನಂತಿ ಅದು. ಯಾರು ತಪ್ಪಾಗಿ ತಿಳ್ಕೊಳ್ಬೇಡಿ. ಯಾಕಂದ್ರೆ ನೋವಾಗ್ತದೆ. ಯಾಕಂದ್ರೆ ಎಲ್ಲರಿಗೂ ಸಹ ಗಣ್ಯರಿದ್ದೀರಿ, ಎಲ್ಲರೂ ಇದ್ದೀರಿ. ಯಾರಿಗೂ ಸಹ ಇಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಆಗಲಿಲ್ಲ, ನನ್ನನ್ನ ಸಹಿತವಾಗಿ. ಯಾಕಂದ್ರೆ ನಿಮ್ಗೆ ಯಾರಿಗೆ ಏನ್ ಗೌರವ ಕೊಡಬೇಕು, ಎಷ್ಟು ಕೊಡಬೇಕು, ಎಲ್ಲಿಡಬೇಕು ನಿಮ್ಗೆ ಕಲ್ಪನೆ ಇಲ್ಲದೆ ಅದು ಅಂತವ್ರು ಅಂತ ಆಡಳಿತದವರು, ದುರಾಡಳಿತದವರು ಗೊತ್ತಿಲ್ಲ. ಇನ್ನು 2,000 ಮೆಗಾವ್ಯಾಟ್ ಅನ್ನ ನೀವು ಉತ್ಪಾದನೆ ಮಾಡುವಂತದ್ದು ಯಾವ ಕಾಲಕ್ಕೆ, ಅದರ ಅನಿವಾರ್ಯತೆ ಏನು? ಇಷ್ಟಕ್ಕೂ ಸಹ ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಇದ್ದಾವೆ. ಇವತ್ತು ಪರ್ಯಾಯ ವ್ಯವಸ್ಥೆ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಪರ್ಯಾಯವಾದಂತಹ ವ್ಯವಸ್ಥೆಗಳನ್ನು ದಾರಿ ಬೇಕು, ನಾವೇ ಹೇಳ್ಕೊಡ್ತೇವೆ ಅಥವಾ ಸಾರ್ವಜನಿಕರು ಹೇಳ್ತಾರೆ. 2,000 ಮೆಗಾವ್ಯಾಟ್ ನಿಮಗೆ ಅನಿವಾರ್ಯತೆಗಳು ಯಾವಾಗಿದ್ದಾವೆ, ಯಾರಿಗೆ ಕೊಡ್ಲಿಕ್ಕಾಗಿದ್ದಾವೆ? ಇದ್ರ ಹಿಂದೆ ಕ್ರೂಡು ಕಾಂಚನ ಕೆಲಸ ಮಾಡ್ತಾ ಇದೆ ಅಂತ. ಯಾಕೆಂದ್ರೆ ಈ ಮೆಗಾ ಇಂಡಸ್ಟ್ರಿ ಯಾರು ತಗೊಂಡಿದ್ದಾರೋ ಅವರು ಒಂದು ಮಾಧ್ಯಮದ ಮುಖ್ಯಸ್ಥರು. ಹೆಸರನ್ನು ನಾವು ಪಬ್ಲಿಕ್ ಅಲ್ಲಿ ಹೇಳೋ ಅವಶ್ಯಕತೆಗಳಿಲ್ಲ. ಅವರಿಂದ ಒಂದು ಹಗರಣ ಈಗ ಕೇಸ್ ನಡೀತಾ ಇದೆ. 1,400 ಕೋಟಿಯಷ್ಟು, 1,200 ಕೋಟಿಯಷ್ಟು, 1,000 ಕೋಟಿಗಿಂತ ಮೇಲೆ ಇಲೆಕ್ಷನ್ ಬಾಂಡ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಒಂದು ಹಗರಣ ನಡೀತಾ ಉಂಟು. ಬಹುಶಃ ಅದು ಕೊಟ್ಟಿದ್ದು ಇದನ್ನ ಪರ್ಮಿಷನ್ ತಗೊಳ್ಲಿಕ್ಕೆ ಅಂತ ಅನುಮಾನ ನಮಗಿದೆ. ಅದರ ಬಗ್ಗೆ ಏನು ಅಂತ ಆಗ್ಬೇಕು, ಅದರ ಬಗ್ಗೆ ಏನಂತ ವಿಚಾರ ಗೊತ್ತಾಗ್ಬೇಕು, ಸಾರ್ವಜನಿಕರಿಗೆ ಗೊತ್ತಾಗ್ಲಿ. ಅದು ಒಂದು ಮಾಧ್ಯಮ ಮುಖ್ಯಸ್ಥರು ಅದನ್ನ ತೆಗೆದುಕೊಳ್ಳಬಹುದು, ಯಾರೇ ಇರಲಿ. ವೈಯಕ್ತಿಕ ನಾವು ಯಾರನ್ನೂ ಡಿಪೆಂಡ್ ಮಾಡೋದು ಬೇಡ. ಜೊತೆಗೆ ಇಲೆಕ್ಟ್ರೋ ಬಾಂಡ್ ಅನ್ನ 1,200 ಕೋಟಿಯಷ್ಟು ಮೇಲಿನಷ್ಟು ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಒಂದು ಪಕ್ಷಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಅದು ಇವತ್ತು ಬಹುಶಃ ಕೆಲಸ ಮಾಡ್ತಾ ಇದೆ ಅಂತ ನಮ್ಗೆಲ್ಲರಿಗೂ ಅನಿಸ್ತಾ ಇದೆ. ಇಷ್ಟಕ್ಕೂ ಸಹ ನೀವೇ 2,000 ಮೆಗಾವ್ಯಾಟ್ ಅನ್ನು ಉತ್ಪಾದನೆ ಮಾಡ್ಲಿಕ್ಕೆ 2,400 ಮೆಗಾವ್ಯಾಟ್ ಅನ್ನು ಖರ್ಚು ಮಾಡ್ತೇವೆ ಅಂತ ಹೇಳ್ತೀರಿ. 400 ಮೆಗಾವ್ಯಾಟ್ ಅದು ಯಾರ ತಲೆ ಮೇಲೆ ಹಾಕ್ತೀರಿ? ಯಾರ ತಲೆ ಮೇಲೆ ಹಾಕ್ತೀರಿ? ಅದನ್ನು ವಿಚಾರ ಮಾಡಬೇಕು. ಜೊತೆಗೆ ಇವತ್ತು 10,000 ಕೋಟಿ ಅಂತ ನೀವು ಬಜೆಟ್ ಅನ್ನು ಘೋಷಣೆ ಮಾಡಿದ್ದೀರಿ. ಸರ್ಕಾರದಲ್ಲೂ ಬಜೆಟ್ ತೆಗೆದು ಇಟ್ಟಿರಬಹುದು, ಗೊತ್ತಿಲ್ಲ. ಒಂದ್ ಕಡೆ ಹೇಳ್ತಾರೆ ಹಣಕಾಸು ಇಲಾಖೆ ಯಾವುದೇ ರೀತಿಯ ಹಣಕಾಸಿನ ವ್ಯವಸ್ಥೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಕೊಟ್ಟಂತ ಆದೇಶ ಪ್ರತಿ ನಮ್ಮ ಹತ್ರ ಉಂಟು. ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಂತ. ಹಾಗಿದ್ರೆ ಈ ವಿಚಾರಕ್ಕೆ ಹಣಕಾಸು ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ? ಇನ್ನು 13 ಇಲಾಖೆಗಳಿಂದ ಪರವಾನಗಿ ತೆಗೆದುಕೊಂಡಿದ್ದೀರಿ ನೀವು ಹೇಳ್ತಾ ಇದ್ದೀರಿ. ಯಾವ 13 ಇಲಾಖೆಯಿಂದ ಪರವಾನಗಿ ತೆಗೆದುಕೊಂಡಿದ್ದೀರಿ? ಆ ಪರವಾನಗಿ ಏನು ಅದನ್ನ ಪಬ್ಲಿಕ್ ಕೊಡಿ, ಅದು ಕೊಡಿ. ಯಾಕಂದ್ರೆ ಅದು ಪಬ್ಲಿಕ್ ಡಾಕ್ಯುಮೆಂಟ್. ನಿಮ್ಮ DPR ಅಲ್ಲ, ಅದು ನಿಮ್ಮ DPR ಅಲ್ಲ ಅಲ್ವಾ, ಅದು ಪಬ್ಲಿಕ್ ಡಾಕ್ಯುಮೆಂಟ್. ನೀವು 13 ಇಲಾಖೆಯ ಪರವಾನಗಿಯನ್ನು ಅದು ಬಹಿರಂಗಗೊಳಿಸಿ ಏನ್ ಮಾಡಿದ್ದೀರಿ ಅಂತ. ಮತ್ತೆ ಈಗ ತಾವು ಹೇಳಿದಂತ ಓದಿದಂತ ಪುರಾಣದಲ್ಲಿ ಎಲ್ಲ ಅದು ಪರಿಷ್ಕರಿಸಲಾಗುವುದು, ಅದನ್ನು ಮಾಡಲಾಗುವುದು, ಇದನ್ನು ಹೋಗಲಾಗುವುದು, ಇದನ್ನು ಕೊಡಲಾಗುವುದು, ಇಷ್ಟೇ. ಹೇಗೆ ಕೊಡ್ತೀರಿ, ಏನನ್ನ ಕೊಡ್ತೀರಿ, ಅದನ್ನ ಕ್ಲಿಯಾರಿಟಿಯನ್ನು ತಾವು ಹೇಳಲಿಲ್ಲ. ಮತ್ತೆ ಕ್ಲಿಯಾರಿಟಿಯನ್ನು ಈಗ ಹೇಳಿ ಈಗ ಅದಕ್ಕೆ ನಾವು ಪ್ರಶ್ನೆ ಕೇಳಲಿಕ್ಕೆ ಆಗದೇ ಇರುವಂತದ್ದು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಓದ್ಕೊಳ್ಳಿಕ್ಕೆ, ನೋಡ್ಕೊಳ್ಳಿಕ್ಕೆ ಅವಕಾಶ ಬೇಕು. ಎಲ್ಲವುದೂ ಸಹ ಕನ್ನಡದಲ್ಲಿ ಇರಬೇಕು, ಕನ್ನಡದಲ್ಲಿ ಇರಬೇಕು, ಇಂಗ್ಲಿಷ್ ಅಲ್ಲಲ್ಲ. ನಮ್ಗೆ ಇಂಗ್ಲಿಷ್ ಬರೋದಿಲ್ಲ, ನಮ್ಗೆ ಇಂಗ್ಲಿಷ್ ಬರೋದಿಲ್ಲ, ನಮ್ಗೆ ಕನ್ನಡದಲ್ಲಿ ಬೇಕು, ಪ್ರತಿಯೊಬ್ಬರಿಗೂ ಸಹ ಬೇಕು. ಅದನ್ನು ನೀವು ಜನಸಾಮಾನ್ಯರಿಗೆ ಮುಟ್ಟಿಸ್ಕೊಂಡು ಇವತ್ತು ಆಹ್ವಾನ ಸಭೆ ಕರೆದಿದ್ರೆ ಖಂಡಿತವಾಗಿ ಸಂತೋಷ ಆಗ್ತಿತ್ತು ನಮ್ಗೆ. ಅದೇನನ್ನೂ ಕೊಡದೆ ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಕಣ್ಣು ಮುಚ್ಚಾಲೆ ಮಾಡಿ ಒಳಗಡೆ ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಿ. ಇದಕ್ಕೆ ನಾವು ಸಂಪೂರ್ಣವಾಗಿ ವಿರೋಧವನ್ನ ಮಾಡ್ತಾ ಇದ್ದೇವೆ, ಸಂಪೂರ್ಣ ವಿರೋಧ ಮಾಡ್ತಾ ಇದ್ದೇವೆ. ಮತ್ತೆ ಈಗಾಗಲೇ ನಾವು ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿದ್ವಿ. ಆ ಮನವಿಗೆ ಭೂಪೇಂದ್ರ ಯಾದವ್
ಅವರು ಮಿನಿಸ್ಟರ್ ಅವರು ನಮ್ಮ ಮನವಿಗೆ ಸ್ಪಂದಿಸಿ ನಿನ್ನೆ ಒಂದು ಆದೇಶ ಮಾಡಿದ್ದಾರೆ. ಬಹಳ ಸಂತೋಷ ಇದೆ, ಜನಸಾಮಾನ್ಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಈ ಕೆಲಸಕ್ಕೆ ಇದನ್ನ ಮರು ಪರಿಶೀಲನೆ ಮಾಡಲಿಕ್ಕೆ ಅವರು ನಿಯೋಗವನ್ನು ಕಳಿಸ್ತಾ ಇದ್ದೇವೆ, ಅಲ್ಲಿ ಕೆಲಸ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ. ಬಹಳ ಸಂತೋಷ. ಇಲ್ಲಿ ಸಿಂಗಳಿಕ ಪ್ರದೇಶವನ್ನ 730 ಸಿಂಗಳಿಕ ಇದೆ ಅಂತ ಹೇಳಿ ಗುರುತಿಸಿದ್ದಾರೆ. 600 ಹೆಕ್ಟೇರ್ ಜಾಗ ಅಂತ ಹೇಳ್ತಾ ಇದ್ದೀರಿ, 10 ಕಿಲೋಮೀಟರ್ ವ್ಯಾಪ್ತಿ ಅಂತ ಹೇಳ್ತಾ ಇದ್ದೀರಿ. ಸರಿ, ನೀವು 18,000 ಟನ್ ಅನ್ನ ಔಷಧಿ ಬ್ಲಾಸ್ಟಿಂಗ್ ಸಂಬಂಧಪಟ್ಟಂತೆ ನೀವು ಬಳಸ್ತೀರಿ ಅಂತ ಆದ್ಮೇಲೆ ಅದರಿಂದ ಆಗುವ ದುಷ್ಪರಿಣಾಮಗಳಿಗೆ ನೀವು ಪರಿಹಾರ ಏನು ಕೊಡ್ತೀರಿ? ಜನರಿಗೆ ಕಿವಿ ಹೋಗ್ತದೆ, ಜನ ಕೆಲಸ ಮಾಡೋರು ಅವ್ರಿಗೆ ಬೇಕು, ಹೇರಿಗೆ ಬಾಕಿ ವ್ಯವಸ್ಥೆ ಎಲ್ಲ ಕೊಡ್ತೀವಿ ಅಂತ ಹೇಳ್ತೀರಿ. ಆ ಪ್ರಾಣಿಗಳಿಗೆ ಏನು ಕೊಡ್ತೀರಿ? ತಾವು ಪ್ರಾಣಿಗಳಿಗೆ ಏನು ಕೊಡ್ತೀರಿ? ಅಲ್ಲಿರ್ತಕ್ಕಂಥ ಜೀವ ಜಂತುಗಳಿಗೆ ಏನು ಕೊಡ್ತೀರಿ? ಇಡೀ ಜಗತ್ತಿನಲ್ಲೇ ರಾಮಪತ್ರೆ ಬಿಲ್ವಪತ್ರೆಯ ವೃಕ್ಷದ ಇರತಕ್ಕಂಥ ತಾಣ ಇದು. ಇಡೀ ಜಗತ್ತಿನಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಸಸ್ಯ ಸಂಕುಲವನ್ನೆಲ್ಲ ಗುರುತಿಸಿದ್ದಾರೆ. ಇಂಥ 100 ಸಸ್ಯ ಸಂಕುಲವುಳ್ಳಂತ ಈ ಪಶ್ಚಿಮ ಘಟ್ಟ ಇದು ಯುನೆಸ್ಕೋದಿಂದ ಮಾನ್ಯತೆ ಪಡೆದಂತ ಪ್ರದೇಶ. ಅದರ ಬಗ್ಗೆ ಪರಿಹಾರ ಏನು ಮಾಡ್ತಾ ಇದ್ದೀರಿ? ಯುನೆಸ್ಕೋದಿಂದ ಪರ್ಮಿಷನ್ ತಗೊಂಡಿದ್ದೀರಾ? ಯುನೆಸ್ಕೋದಿಂದ ಪ್ರತಿ ವರ್ಷ ಸಾವಿರಾರು ಕೋಟಿ ನಿಮಗೆ ಬರ್ತಾ ಇದೆ. ಅದಕ್ಕೆ ದಾಖಲೆ ಸಹಿತವಾಗಿ ಕೊಡ್ತೇವೆ, ನಾವು ದಾಖಲೆ ಸಹಿತವಾಗಿ ಕೊಡ್ತೇವೆ. ಅದನ್ನು ಅರಣ್ಯವನ್ನು ಬೆಳೆಸಲಿಕ್ಕಾಗಿ ಬರ್ತಾ ಇದೆ. ಅದನ್ನ ಏನು ಮಾಡಿದ್ದೀರಿ? ಎಲ್ಲಿ ಅರಣ್ಯವನ್ನು ಬೆಳೆಸಿದ್ದೀರಿ? ಅಕೇಶ ಗಿಡ ಬೆಳೆಸ್ಕೊಂಡು ಅರಣ್ಯ ಬೆಳೆಸಿದಾಗ ಅದು. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿ ಸಂಕುಲಗಳು, ಪ್ರಾಣಿಗಳು ಊರಿಗೆ ಬರ್ತಾ ಇದ್ದಾವೆ. ಬಹುಶಃ ಮಾಧ್ಯಮದಲ್ಲಿ ದಿವಸ ಓದಿರ್ಬೋದು, ಚಿರತೆ ಬಂತು, ಮತ್ತೊಂದು ಬಂತು, ಇನ್ನೊಂದು ಬಂತು, ಆಗ್ತಾ ಇದೆ. ಯಾಕೆ ಇರುವಂತ ಅರಣ್ಯವನ್ನ ನೀವು ಉಳಿಸ್ಕೊಳ್ಳದೆ ಇರೋದ್ರಿಂದ, ಅಥವಾ ಅರಣ್ಯನ ಬೆಳೆಸ್ಲಿಕ್ಕೆ ತಗೊಂಡಂತ ದುಡ್ಡನ್ನ ಬಹುಶಃ ಕಾಂಚಾಣ ವ್ಯವಸ್ಥೆ ಬಹಳ ನಡೆದಿರೋದ್ರಿಂದ, ಅಲ್ಲಿ ಏನು ಗಿಡಗಳನ್ನ ನೆಡಬೇಕಿತ್ತೋ ಅದನ್ನ ನೆಡದೇ ಇರೋದ್ರಿಂದ ಎಲ್ಲ ಕಡೆಗೂ ಅಕೇಶ ಗಿಡ ಬೇನಿದೆ, ಆದ್ರೆ ಅದನ್ನು ಯಾಕೆ ನೆಡ್ತಾ ಇದ್ದೀರಿ? ಇವತ್ತಿಗೂ ಸಹ ಮಾಡ್ತಾ ಇದ್ದೀರಿ. ನಮ್ದೇ ಫಾರೆಸ್ಟ್ ಅಲ್ಲಿ ನಡೀತಾ ಇದೆ. ಪ್ರತ್ಯಕ್ಷವಾಗಿ ನಾನು ವಿಡಿಯೋ ಸಾಕ್ಷಿಯನ್ನು ಕೊಡ್ತೇನೆ. ವಿಡಿಯೋ ಸಾಕ್ಷಿಯನ್ನು ಕೊಡೋಣ ನೆಟ್ಟಿರೋದನ್ನ. ಹಾಗಿದ್ರೆ ಇದ್ರ ಬಗ್ಗೆ ಏನು ನಿಮ್ದು ವಿಚಾರ? ಇನ್ನು ಈ ಜಾಗದಲ್ಲಿ ಈಗಾಗಲೇ 25 ವರ್ಷಗಳಿಂದ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಗೇರ್ಸೊಪ್ಪದಲ್ಲಿ. ಆವತ್ತು ಹೋರಾಟ ಮಾಡಿದ್ರು. ಹೋರಾಟ ಮಾಡಿದಾಗ ಬಹುಶಃ ಅದನ್ನ ಹತ್ತಿಕ್ಕುವಂತ ಕೆಲಸ ಆಯ್ತು. ಸರಿ, ಆ ಸಂದರ್ಭದಲ್ಲಿ ಏನಾಯ್ತು ಬೇಡ. ಆದ್ರೆ ಈಗ 240 ಮೆಗಾವ್ಯಾಟ್ ಅನ್ನು ಉತ್ಪನ್ನ ಮಾಡತಕ್ಕಂಥ ಶರಾವತಿ ಟೇಲ್ರೇಸ್ ಈಗ ನಡೀತಾ ಇದೆ ಅಲ್ವಾ? ಸರಿ, ಇಲ್ಲಿವರೆಗಿನ ಯಾವುದಾದ್ರೂ CSR ಅನ್ನ ಊರಿಗಾಗಿ ಕೊಟ್ಟಿದ್ದೀರಾ? ಈಗ ಇವತ್ತು ನೀವೇನ್ ಮಾಡ್ತಾ ಇದ್ರಿ? 1 ತಿಂಗಳಿಂದ ನಾವು ಊರಿಗೆ 35 ಕೋಟಿ ಕೊಡ್ತೇವೆ, ನಿಮಗೇನ್ ಬೇಕು ಕೊಡ್ತೇವೆ ಅನ್ನುವ ಮಾತನ್ನು ಈಗ ಯಾಕೆ ಹೇಳ್ತಾ ಇದ್ದೀರಿ? ಇಲ್ಲಿವರೆಗೆ ಇಲ್ದಿರುವಂತದ್ದು ಯಾಕೆ ಇದು? ನೀವು ಕೊಟ್ಟಿಲ್ಲ ಅಲ್ವಾ? ಕೊಡದೆ ನೀವು ಸಾಧಿಸ್ಬಿಡಿ, ನೋಡೋಣ. CSR ಅನ್ನ ಕೊಡದೆ ನೀವು ಸಾಧಿಸಿ. ಇಲ್ಲಿವರೆಗೆ ಕೊಟ್ಟಿಲ್ಲ, ಈಗ ನೀವು ಊರಿಗೆ 35 ಕೋಟಿ 36 ಕೋಟಿ ಕೊಡ್ತೀನಿ ಅಂತ ಮಾತು ಬರ್ತಾ ಇದೆಯಲ್ಲ, ಇದು ಕಾರಣ ಏನು? ಅಂದ್ರೆ ಲಂಚದ ಆಮಿಷವನ್ನು ನಮಗೆ ತೋರಿಸಿ, ಅಥವಾ ಪಂಚಾಯತಕ್ಕೂ ಸಹ ಲಂಚದ ಆಮಿಷ ತೋರಿಸಿ ನೀವು ತರಾವನ್ನ ಬಹುಶಃ ಸರ್ಕಾರದ ಪರವಾಗಿ ಮಾಡಲಿ ಎನ್ನುವ ಧ್ವನಿ ಇರಬಹುದೇನು ಅಂತ ಅನಿಸ್ತಾ ಇದೆ.